ಮೌನದ 13 ವರ್ಷಗಳು ಹರೀಶ್ ರಾಣಾ ಎಂಬ ಕಣ್ಣೀರಿನ ಕಥೆ. ಆರಂಭದ ದಿನಗಳು. ಇದು 2013ರ ಮಾತು. ಹರೀಶ್ ರಾಣಾ ಎಂಬ ಆ ಪ್ರತಿಭಾವಂತ ಯುವಕನ ಕಣ್ಣುಗಳಲ್ಲಿ ಸಾವಿರಾರು ಕನಸುಗಳಿದ್ದವು. ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಓದುತ್ತಿದ್ದ ಆತ ತನ್ನ ಬಡತನದ ಸಂಕೋಲೆಯನ್ನು ಕಳಚಲು ಹಗಲಿರುಳು ಶ್ರಮಿಸುತ್ತಿದ್ದ. ಆದರೆ ಆ ಒಂದು ದಿನ, ರಕ್ಷಾಬಂಧನದ ಶುಭ ದಿನದಂದೇ ವಿಧಿ ಒಂದು ಭೀಕರ ಆಟವಾಡಿತು. ಹಾಸ್ಟೆಲ್ ಬಾಲ್ಕನಿಯಿಂದ ಆಕಸ್ಮಿಕವಾಗಿ ಕೆಳಗೆ ಬಿದ್ದ ಹರೀಶ್ ಅವರ ತಲೆಗೆ ತೀವ್ರವಾದ ಪೆಟ್ಟಾಯಿತು. ಅಲ್ಲಿಂದ ಆರಂಭವಾಯಿತು ಆತನ ಮೌನದ ಸುದೀರ್ಘ ಪಯಣ. ಕತ್ತಲೆಯ ಕೋಣೆ, ತಲೆಗೆ ಆದ ಆ ಪೆಟ್ಟು ಹರೀಶ್ನನ್ನು ವೆಜಿಟೇಟಿವ್ ಸ್ಟೇಟ್ಗೆ ತಳ್ಳಿತ್ತು. ಅಂದರೆ ಉಸಿರಿದೆ, ಆದರೆ ಅರಿವಿಲ್ಲ. ಕಣ್ಣು ತೆರೆದಿದ್ದರೂ ಜಗತ್ತಿನ ಕಲ್ಪನೆಯಿಲ್ಲ. ಬರೋಬ್ಬರಿ 13 ವರ್ಷಗಳ ಕಾಲ ಆತ ದೆಹಲಿಯ ಏಮ್ಸ್ ಆಸ್ಪತ್ರೆಯ ಬೆಡ್ ಮೇಲೆ ಮೌನವಾಗಿ ಮಲಗಿದ್ದ. ತಾಯಿ ತನ್ನ ಮಗ ಎಂದಾದರೂ ಒಂದು ದಿನ ಅಮ್ಮ ಎಂದು ಕರೆಯಬಹುದು ಎಂದು ಪ್ರತಿಕ್ಷಣವೂ ಕಾದಿದ್ದರು. ಆದರೆ ಪ್ರತಿದಿನವೂ ನಿರಾಸೆಯೇ ಮರಳುತ್ತಿತ್ತು. ತಾಯಿಯ ಕಠಿಣ ನಿರ್ಧಾರ, ಮಗ ಅನುಭವಿಸುತ್ತಿದ್ದ ಆ ಮೌನವೇದನೆ, ಅವನ ದೇಹಕ್ಕೆ ಚುಚ್ಚುತ್ತಿದ್ದ ನೂರಾರು ಸೂಜಿಗಳು ಮತ್ತು ಕೊಳವೆಗಳನ್ನು ನೋಡಲಾರದೆ ಆ ತಾಯಿ ಕಣ್ಣೀರು ಸುರಿಸುತ್ತಿದ್ದರು. ನನ್ನ ಮಗನನ್ನು ಹೀಗೆ ಪ್ರತಿಕ್ಷಣವೂ ಸಾಯುವಂತೆ ನೋಡುವುದಕ್ಕಿಂತ ಅವನಿಗೆ ನೆಮ್ಮದಿಯ ಸಾವನ್ನು ಕೊಡಿ ಎಂದು ಆಕೆ ಸುಪ್ರೀಂಕೋರ್ಟ್ನ ಮೆಟ್ಟಿಲೇರಿದರು. ಒಬ್ಬ ತಾಯಿ ತನ್ನ ಮಗನಿಗೆ ಮರಣವನ್ನು ಕೇಳುವುದು ಈ ಜಗತ್ತಿನ ಅತ್ಯಂತ ಕಠಿಣ ಪರಿಸ್ಥಿತಿ. ಐತಿಹಾಸಿಕ ತೀರ್ಪು. ಮಾರ್ಚ್ 2026. ಇತ್ತೀಚೆಗೆ ಭಾರತದ ಸುಪ್ರೀಂಕೋರ್ಟ್ ಒಂದು ಸಂವೇದನಾಶೀಲ ತೀರ್ಪು ನೀಡಿತು. ನ್ಯಾಯಾಧೀಶರು ಹೇಳಿದ್ದು ಇಷ್ಟೇ: ಒಬ್ಬ ಮನುಷ್ಯನಿಗೆ ಹೇಗೆ ಗೌರವದಿಂದ ಬದುಕುವ ಹಕ್ಕಿದೆಯೋ ಅಷ್ಟೇ ಗೌರವದಿಂದ ಸಾಯುವ ಹಕ್ಕು ಇದೆ. ಹರೀಶ್ ಅವರ ಸ್ಥಿತಿಯನ್ನು ಗಮನಿಸಿ ಇನ್ನು ಮುಂದೆ ಆತನಿಗೆ ಚಿಕಿತ್ಸೆ ನೀಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ತಿಳಿದು ದಯಾಮರಣಕ್ಕೆ ಪ್ಯಾಸಿವ್ ಯುಥನೇಷಿಯಾ ಅನುಮತಿ ನೀಡಿತು. ಅಂತಿಮ ವಿದಾಯ. ವೈರಲ್ ಆದ ಆ ವಿಡಿಯೋದಲ್ಲಿ ಹರೀಶ್ ಅವರ ತಾಯಿ ಮಗನ ಹಣೆಯ ಮೇಲೆ ಕೈಯಿಟ್ಟು, ಎಲ್ಲರನ್ನೂ ಕ್ಷಮಿಸಿಬಿಡು ಮಗನೇ, ಈಗಲಾದರೂ ನೆಮ್ಮದಿಯಾಗಿ ನಿದ್ರೆ ಮಾಡು, ಹೋಗಿ ಬಾ ಎಂದು ಅಂತಿಮ ವಿದಾಯ ಹೇಳುವ ದೃಶ್ಯ ಯಾರನ್ನೂ ಕಣ್ಣೀರಿಡುವಂತೆ ಮಾಡುತ್ತದೆ. 13 ವರ್ಷಗಳ ಕತ್ತಲೆಯ ನಂತರ ಹರೀಶ್ ರಾಣಾ ಎಂಬ ಜೀವ ಕೊನೆಗೂ ನೋವಿನಿಂದ ಮುಕ್ತವಾಯಿತು.